ಅವ್ನ್ ಯಾವನ ಮುಖವಾಡ ಹಾಕೊಂಡ್ ಬಂದವನಂತೆ ಅವ್ನ್ ಮಕ ತಿಕ್ಕ ನೋಡ್ಕೊಂಡು ನಾವ್ ಇಷ್ಟು ವರ್ಷ ಇಲ್ಲಿ ನೋಡ್ತಾ ಇರ್ಬೇಕಂತೆ. ನಮ್ಗೇನ್ ಬುದ್ಧಿ ಇಲ್ವಾ? ಮಾಧ್ಯಮದವ್ರು ಆಗಿದಿರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಈ ರಾಜಕೀಯದವರು ಥರ್ಡ್ ಕ್ಲಾಸ್ ನನ್ನ ಮಕ್ಕಳು, ಈ ರಾಜಕೀಯದವರು ಇವ್ರು ಬಣ್ಣ ಬೇಯಿಸ್ಕೊಳ್ಳೋದಕ್ಕೆ ಇದಕ್ಕೊಬ್ಬನ ಸೃಷ್ಟಿಕರ್ತನ ಮಾಡಿ ನಮ್ಗೆ ಎಷ್ಟು ಬೇಜಾರಾಗಲ್ಲ. ಆ ಜಾಗದ ಬಗ್ಗೆ, ಧರ್ಮಸ್ಥಳ ಅನ್ನೋದ್ರ ಬಗ್ಗೆ ನಾವ್ ಏನೋ ಒಂಥರ ತಿಳ್ಕೊಂಡಿರ್ತೀವಿ. ಏನಾಗ್ಬೋದು ನಮ್ಗೆ? ಚೈತನ್ಯ ಪ್ರಕರಣ ಆಗಿರ್ಬೋದು, ವೇದವಲ್ಲಿ ಪ್ರಕರಣ ಆಗಿರ್ಬೋದು, ಪದ್ಮಾವತಿ ಆಗಿರ್ಬೋದು, ಪದ್ಮಲತಾ ಆಗಿರ್ಬೋದು, ಆಮೇಲೆ ಆ ಮಾವುತ ಆಗಿರ್ಬೋದು, ಈ ಪ್ರಕರಣಗಳೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಯಾಕೆ ಅವ್ರು ನ್ಯಾಯ ಸಿಗಲಿಲ್ಲ? ಯಾಕೆ ಆ ಕೊಲೆಗಾರನ್ನ ಕಂಡುಹಿಡಿಯಕ್ಕಾಗಿಲ್ಲ ಯಾರು? ಒಂದ್ ನಿಮಿಷ ಹೇಳ್ತೀನಿ ಸರ್. ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಅರುಣ್ ಕುಮಾರ್ ಅಂತೇಳಿ. ಸರ್, ಇವಾಗ ಧರ್ಮಸ್ಥಳದ ಪ್ರಕರಣ ನಿಮಗೆ ನೀವೇ ನೋಡ್ತಾ ಇದ್ದೀರಾ ಬೆಳವಣಿಗೆನ. ಸೊ ಏನ್ ಅನ್ಸುತ್ತೆ ಸರ್? ಇವಾಗ ನೀವು ಮಾಧ್ಯಮದವ್ರಾಗಿದ್ದೀರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಸರ್, ಅಂದ್ರೆ ಮಾಧ್ಯಮದವರಾಗಿ ನಾವು ಎಷ್ಟು ವರ್ಷದಿಂದ ನೋಡಿದಿರ ಧರ್ಮಸ್ಥಳ ನೀವು? ಕೇಳಿ ಸರ್, ಒಂದ್ ನಿಮಿಷ ಕೇಳಿ. ಇವಾಗ ಮಾಧ್ಯಮ ಅಂದ್ರೆ ನಾವು ಸುದ್ದಿ ಮುಟ್ಟಿಸ್ಬೇಕು. ಹೌದು, ಓಕೆನಾ? ಇವಾಗ ನಾವು ಯಾವುದೇ ವ್ಯಕ್ತಿ ಬಗ್ಗೆ ಅಲ್ಲ ಅಥವಾ ಜಾಗದ ಬಗ್ಗೆ ಅಲ್ಲ, ಗೊತ್ತು ಸಾವಿರ ಅಲ್ಲಿ ಆಗಿರೋ ಪ್ರಕರಣ ಏನ್ ಒಂದು ಕೇಳಿ ಬರ್ತಾ ಇದೆ, ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ ಅಂತ, ಅದ್ರ ಬಗ್ಗೆ ಮಾತ್ರನೇ ನಾವು ಜನಗಳ ಅಭಿಪ್ರಾಯ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಗೆ ಏನ್ ಅನ್ಸುತ್ತೆ ಸ್ವಾಮಿ? ಯಾರಾದರೂ ಆ ಧರ್ಮ ದರ್ಶನ ಕಾರ್ಯದಲ್ಲಿ ಯಾರಾದರೂ ಹಂಗೆ ಮಾಡಿರಕ್ಕೆ ಸಾಧ್ಯವಾ? ನಾವು ಅದೇ ಊರು ಪಕ್ಕದಲ್ಲಿರುವಂಥವ್ರು, ನಾವು ಚಿಕ್ಕಮಂಗ್ಳೂರ್ನವರು. ನಮ್ಮ ಅಕ್ಕನ ಮಕ್ಕಳು ಮದುವೆ ಮಾಡಿದ್ದೀವಿ. ನಮ್ಮ ಸಂಬಂಧಿಕರೆಲ್ಲ ನಾವು ತಿಂಗಳಿಗೊಂದ್ಸರಿ ಓಟ್ ಬರೋವಂಥವ್ರು. ನಮ್ಮ ಕಣ್ಣಿಗೆ ಕಾಣಿಸ್ದಂಗೆ ಹಿಂಗೆ ನಡೀತದೆ ಅಂದರೆ ಈ ವಿಚಿತ್ರಕ್ಕೆ ನಾವೇನು ಹೇಳಬೇಕು? ನಮಗಂತೂ ಅದ್ರ ಬಗ್ಗೆ ನಂಬಿಕೆ ಇಲ್ಲ ಸ್ವಾಮಿ. ಯಾಕೆಂದರೆ ಆ ಜಾಗ ನಾನು ಚಿಕ್ಕ ಹುಡುಗರಿಂದ ಒಂದು ಆ ನೇತ್ರಾವತಿ ನದಿ ಆಗಲಿ ಇನ್ನೊಂದೇ ಆಗಲಿ ಅಲ್ಲೆಲ್ಲ ಓಡಾಡಿಕೊಂಡು ನಾವು ವಾರಗಟ್ಟಲೆ ಎಲ್ಲ ಅವತ್ತಿನ ಕಾಲದಲ್ಲಿ ಇದ್ಬಿಟ್ಟು ಬಂದಿದ್ದೀವಿ. ಏನು ಹೇಳಿ, ಇದ್ಬಿಟ್ಟು ಬಂದಿದ್ದೀವಿ. ನಮ್ಗೆ ಆ ಥರದ್ದು ಅನಿಸಿಲ್ಲ. ಈ ಹೂವಪ್ಪಗಳು, ಈ ರಾಜಕೀಯದವರು, ಥರ್ಡ್ ಕ್ಲಾಸ್ ನನ್ನ ಮಕ್ಕಳು, ಈ ರಾಜಕೀಯದವರು ಇವ್ರು ಬಣ್ಣ ಬೇಯಿಸ್ಕೊಳ್ಳೋದಕ್ಕೆ ಇದಕ್ಕೊಬ್ಬನ ಸೃಷ್ಟಿಕರ್ತನ ಮಾಡಿ ಆ ಸೃಷ್ಟಿಕರ್ತನಿಂದ ಇಷ್ಟು ಹಾಳು ಮಾಡ್ತಾವ್ರಲ್ಲ, ಅವ್ನು ಯಾವನೋ ಮುಖವಾಡ ಹಾಕೊಂಡು ಬಂದವನಂತೆ ಅವ್ನ ಮಕ ತಿಕ್ಕ ನೋಡ್ಕೊಂಡು ನಾವ್ ಇಷ್ಟು ವರ್ಷ ಇಲ್ಲಿ ನೋಡ್ತಾ ಇರ್ಬೇಕಂತೆ. ನಮ್ಗೇನ್ ಬುದ್ಧಿ ಇಲ್ವಾ? ಯಾವುದೇ ಚಾನಲ್ ಹಾಕಿ ದಿನಕ್ಕೆ ಅರ್ಧ ದಿವಸನೇ ಅದನ್ನೇ ಬಾರಿಸ್ತಾ ಇರ್ತಾರೆ. ಬೇರೆ ಇನ್ಯಾವ ಸುದ್ದಿ ಇಲ್ವಾ? ನಿನ್ನೆ ಸದನದಲ್ಲೂ ಬಿಜೆಪಿ ಏನ್ರಿ ಸದನದವ್ರು ಅವ್ರು ಕೇಳ್ತಾ ಇದಾರೆ, ಇವರಿಗೂ ಬುದ್ಧಿ ಇಲ್ವೇನ್ರಿ? ಹೇಳ್ತಿರೋದು ಕೇಳಿ ಸರ್. ಹೌದು, ಹೇಳಿ. ಏನ್ ಹೇಳ್ತಾ ಇದಾರೆ ಅಂದ್ರೆ, ಹೌದು ಆ ವ್ಯಕ್ತಿಗೆ ಅಥವಾ ಜಾಗಕ್ಕೆ ಕಪ್ಚುಕ್ಕೆ ಆಗ್ತಾ ಇದೆ, ಅದಕ್ಕೋಸ್ಕರ ಅದನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ 100% ಹೇಳಿ ಸರ್. ಪ್ರಶ್ನೆ ಕೇಳಿ. ಹೇಳಿ ಅಣ್ಣ. ಆ SIT ತನಿಖೆ ನಾವು ರಚನೆ ಮಾಡಿರೋದೇ ಅದಕ್ಕೋಸ್ಕರನೇ. ಏನೊಂದು ಅಪರಾಧ ಕೇಳಿ ಬರ್ತಾ ಇದೆಯೋ ಅವ್ರ ಹೆಸರಲ್ಲಿ ಅಥವಾ ಜಾಗದ ಹೆಸರಲ್ಲಿ, ಅದು ಕ್ಲಿಯರ್ ಆಗ್ಲಿ ಅಂತಾನೆ ನಾವು ಕೂಡ SIT ರಚನೆ ಮಾಡಿರೋದು. ಅದನ್ನ ಜನ ನೆಗೆಟಿವ್ ಆಗಿ ತಗೊಂಡ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಸೋಮವಾರ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್. ಹೌದಾ? ಇದ್ರ ಬಗ್ಗೆ ನೀವೇನು ಹೇಳಿ? ಆಯ್ತಾ, ಒಪ್ಕೊಳ್ಳೋಣ ಸ್ವಾಮಿ. ಇವರು ಒಂದು ಜಾಗ ತೋರಿಸ್ದ, ಅವನು 2 ಜಾಗ ತೋರಿಸ್ದ, 3 ಜಾಗ, ನಿನ್ನೆವರೆಗೂ 16 ಜಾಗ ತೋರಿಸಿ, ಈಗ 17ನೇ ಜಾಗ ತೋರಿಸ್ದ. ಸಿಕ್ಕಿರೋದು ಏನದ್ರಲ್ಲಿ? ಅದು ಯಾವ್ದ್ರಲ್ಲೋ ಒಂದ್ರಲ್ಲಿ ಪುಡಿ ಮೂಳೆ ಸಿಕ್ತಂತ 6ನೇದ್ರಲ್ಲಿ. ಇದನ್ನ ಯಾರ ಸ್ವಾಮಿ ನಂಬ್ತಾರೆ? ಒಬ್ಬ ಮನುಷ್ಯನಿಗೆ ಒಂದು ನಂಬಿಕೆ ಬೇಡವಾ? ಅಥವಾ ಅಕಸ್ಮಾತ್ ಅವ್ನು ಹೇಳಿದ ಜಾಗದನ್ನೆಲ್ಲ ಇವರು ಕೆಲಸ ಕಾರ್ಯ ಬಿಟ್ಬಿಟ್ಟು ನಮ್ಮ ಕರ್ನಾಟಕದ ಜನತೆಗಳನ್ನೆಲ್ಲ ಎಬ್ಬರಿಸಿ ರಾತ್ರಿ ಹೊತ್ತಾಕಿ ಅದೇ ಚಾನಲ್, ಬೆಳಗ್ಗೆ ಹೊತ್ತಾಕಿ ನೀವು ಯಾವುದೇ ಚಾನಲ್ ಹಾಕಿ ಬರೀ ಅದನ್ನೇ ಬಿಡ್ತಾ ಇದ್ರೆ ನಮ್ಗೆ ಎಷ್ಟು ಬೇಜಾರಾಗಲ್ಲ? ಆ ಜಾಗದ ಬಗ್ಗೆ, ಧರ್ಮಸ್ಥಳ ಅನ್ನೋದ್ರ ಬಗ್ಗೆ ನಾವು ಏನೋ ಒಂಥರ ತಿಳ್ಕೊಂಡಿರ್ತೀವಿ. ಏನಾಗ್ಬೋದು ನಮ್ಗೆ ಆ ಜಾಗದ ಬಗ್ಗೆ, ಆ ಮನ್ಯಾಸ್ವಾಮಿ ಬಗ್ಗೆ ನಮ್ಗೆ ಅಗೋಗೌರವ ಮಿಷನರೀಸ್ ಕೆಲಸ ಮಾಡ್ತಾ ಇದೆ ಅನ್ಸುತ್ತಾ ಇದರಿಂದ? ಸರ್, ಆ ಮಿಷಿನ್ ಅಲ್ಲಿ ಅಕಸ್ಮಾತ್ ತೆಗೆದ್ರು ಅಂತಾನು ತಿಳ್ಕೊಂಬಿಡಿ ಸ್ವಾಮಿ. ಮಿಷಿನ್ ಅಲ್ಲಿ ತೆಗೆದ ತಕ್ಷಣ ಮೂಳೆ ಪುಡಿ ಮಿಷನರೀಸ್ ಬೇರೆ ಕಮ್ಯುನಿಟಿಗೆ ಮಿಷನರೀಸ್ ಇದರಿಂದ ಅದ್ರ ಬಗ್ಗೆ ನಾವು ನೋಡಿ, ಜನಸಾಮಾನ್ಯರಲ್ಲಿ ಒಂದೇನೆ, ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಈ ಒಂದೇನೆ. ಆದ್ರೆ ಅದರಲ್ಲೂ ಮಾಡ್ತಾ ಇರ್ಬೋದು, ಕೇರಳ ಸರ್ಕಾರ ಮಾಡ್ತಾ ಇರ್ಬೋದು, ಕ್ರಿಶ್ಚಿಯನ್ಸ್ ಕಮಿಟಿ ಮಾಡ್ತಾ ಇರ್ಬೋದು. ಯಾಕೆಂದ್ರೆ ಮುಸ್ಲಿಮ್ಸ್ ಬರಲ್ಲ ನಮ್ಮ ಜಾಗಗಳಿಗೆ, ಸ್ವಲ್ಪ ಭಯ ಬೀಳ್ತಾರೆ. ಮಾಡ್ಬೋದು, ಕೇರಳ ಮುಸ್ಲಿಮ್ಸ್ ಮಾಡ್ಬೋದು, ಯಾರಿಗ್ ಗೊತ್ತು? ನನ್ನ ಅನಿಸಿಕೆ ಅಣ್ಣ, ಬಹಳ ತಪ್ಪು ಮಾಡ್ತಾ ಇದಾರೆ. ಮಾಡಿದ್ದು ಹೋಗ್ಲಿ, ಮಾಡಿಬಿಟ್ರು ರೈಟ್. 1, 2, 3 ಜಾಗ ಕಾರ್ಡ್ನೆಲ್ಲ ಹಾಕೊಂಡಿವ್ರು ಈ ತರ ಮಾಡ್ತಾ ಇದ್ರೆ ಯಾಕೆ ಸ್ವಾಮಿ? ಮತ್ತೆ ಇದ್ರ ಜೊತೆಗೆ ನಿಮ್ಗೊಂದು ಪ್ರಶ್ನೆ ಕೇಳ್ಬೇಕು. ಇವಾಗ ಸೌಜನ್ಯ ಪ್ರಕರಣ ಆಗಿರ್ಬೋದು, ವೇದವಲ್ಲಿ ಪ್ರಕರಣ ಆಗಿರ್ಬೋದು, ಪದ್ಮಾವತಿ ಆಗಿರ್ಬೋದು, ಪದ್ಮಲತಾ ಆಗಿರ್ಬೋದು, ಆಮೇಲೆ ಆ ಮಾವುತ ಆಗಿರ್ಬೋದು, ಈ ಪ್ರಕರಣಗಳೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಯಾಕೆ ಅವ್ರು ನ್ಯಾಯ ಸಿಗ್ಲಿಲ್ಲ? ಯಾಕೆ ಆ ಕೊಲೆಗಾರನ್ನ ಕಂಡುಹಿಡಿಯಕ್ಕಾಗಿಲ್ಲ ಯಾರು? ಒಂದ್ ನಿಮಿಷ ಹೇಳ್ತೀನಿ. ಇದನ್ನ ಅವತ್ತಿನ ತನಿಖೆಗಳು, ಅವತ್ತೇ ನಮ್ಮ ಪೊಲೀಸ್ ಇಲಾಖೆನೇ ಆಗಲಿ, ನಮ್ಮ ರಾಜಕಾರಣಿ ಆಗಲಿ ಕರೆಕ್ಟಾಗಿ ಮಾಡಿದ್ದಿದ್ರೆ ಇಲ್ಲಿವರೆಗೂ ಯಾಕೆ ಹೇಳ್ಕೊಂಡ್ ಬರ್ಬೇಕಾಯ್ತು 10-15 ವರ್ಷ? ಇದು ನಾವೇನು ಮುಟ್ಟಾಳ್ರ? ಯಾವತ್ತೂ ಆಗಿದ್ದನ್ನ ಇವತ್ತು ನೀವು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಇಲ್ಲಿವರೆಗೂ ಏನ್ ಮಾಡ್ತಾ ಇತ್ತು ನಮ್ಮ ಪೊಲೀಸ್ ಇಲಾಖೆ? ದಡ್ರ ಹಂಗಾರೆ? ನಮ್ಮ ರಾಜಕೀಯದವ್ರು ದಡ್ರ? ನೀವು ಕೇಳ್ತಾ ಇರೋದು, ನೀವು ಕೇಳ್ತಾ ಇದ್ರಲ್ಲ, ನಾವು ಆನ್ಸರ್ ಕೊಡೋರು ದಡ್ರು. ಏನ್ ಹೇಳಿ? ನಾವು ಆನ್ಸರ್ ಕೊಡ್ತಾ ಇದೀವಲ್ಲ, ರಿಯಲ್ ಆಗಿ ಇದು ನಾವೇ ದಡ್ರು. ಸೌಜನ್ಯ ಪ್ರಕರಣದ ಬಗ್ಗೆ 3 ವರ್ಷದಿಂದ ಈಗ ಎಂತೆಂಥ ಕೇಸ್ನೇನೆ ಇವಾಗ ಎಷ್ಟು ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಅದು ಸಾವು
ಇವಾಗ ನಡೀತಾ ಇರೋದು ಅದೇ ಸಾವೇ ಸರ್ ಅದೇ ಜನ ಕೇಳ್ತಾ ಇರೋದು ಅದನ್ನೇ. ನಮ್ಮನ್ನ ಕನ್ಫ್ಯೂಸ್ ಮಾಡ್ತಾರೆ ಎಲ್ಲ ಸೇರ್ಕೊಂಡು. ಹ್ಮ್ ಹ್ಮ್ ಜನಸಾಮಾನ್ಯರು ನಾವು ಯಾರಿದೀವಿ ನಮಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಪಬ್ಲಿಕ್ ಮುಟ್ಟಾಡ್ರು ನಮ್ಗೇನು ಮನೇಲಿ ಕುತ್ಕೊಂಡು ಹೋಯ್ದ ತಕ್ಷಣ ಇದನ್ನ ನೋಡ್ಕೊಂಡು ಕೂರ್ಬೇಕು. ಮನೇಲಿ ಕುತ್ಕೊಂಡು ನೋಡ್ಕೊಂಡು ನಮ್ಮ ತಲೆ ನಾವು ನೋವು ಬರ್ಸ್ಕೊಂಡು ಮನೆಯಲ್ಲಿ